ತುಂಬ ಜನ ಏನು ಮಾಡ್ತಾರೆ ಅಂದರೆ ದುಡ್ಡು ಇರೋರೆಲ್ಲ ಹೋಗಿ ಪಂಜಾಬ್ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಡೈರಿ ಫಾರ್ಮಲ್ಲಿ ತೊಗೊಂಡ್ಬರ್ತಾರೆ. ಈಗ ನೋಡಿ ಅವ್ರು ದೊಡ್ಡ ದೊಡ್ಡ ಡೈರಿ ಫಾರ್ಮಲ್ಲಿ ಹಸು ಸೇಲ್ ಮಾಡ್ತಾರೆ ಅಂದರೆ 2ನೇ ಸುಲು 3ನೇ ಸುಲು ಆದ್ಮೇಲೆ ಏನಾದರೂ ಸಮಸ್ಯೆ ಇದ್ರೆ ಮಾತ್ರ ಡೈರಿ ಫಾರ್ಮ್ ಇಂದ ಆಚೆ ಕೊಡ್ತಾರೆ ಸರ್. ನಮಗೆ ಇದೆಲ್ಲ ತಿಳ್ಕೊಂಡೆ, ಬಟ್ ಎಲ್ಲ ನಾವು ಲೋಕಲ್ ಅಲ್ಲಿ 20 ಅನಿಮಲ್ ಪರ್ಚೇಸ್ ಮಾಡಿದ್ವಿ. ಆ 20 ಅನಿಮಲ್ ಅಲ್ಲೇ ಕರು ಹಾಕ್ಸ್ಕೊಂಡು ಇಷ್ಟು ದೊಡ್ಡ ಫಾರ್ಮ್ ಮಾಡಿದ್ವಿ ಸರ್. ಬ್ರೂಟ್ ಆಗಿರ್ಬೋದು, ಆರ್ಮಡ್ ಆಗಿರ್ಬೋದು, ವೈಪರ್ ಆಗಿರ್ಬೋದು, ಸ್ಪೈಕ್ ಆಗಿರ್ಬೋದು, ಮ್ಯಾಜಿಕ್, ರೋಡಿಯೋ, ಸ್ನೋಮ್ಯಾನ್, ನಮ್ಗೆ ಯಾವ ಒಂದು ಬ್ರೀಡ್ ಸಿಕ್ತು ಸಮೇನ್ ಎಲ್ಲ ಸಮೇನ್ ಕೊಟ್ಟಿದ್ದೀನಿ ಸರ್. ಇಲ್ಲಿ ಹಳೆ ಶೆಡ್ ಅಲ್ಲಿ ಕೊಟ್ಟಿಗೆಯಲ್ಲಿ ಇರ್ಬೇಕಾದ್ರೆ ಇಷ್ಟು ದನಗಳ ಹತ್ರ 80 ದನಗಳ ಹತ್ರ ನಾವು ಕೆಲಸ ಮಾಡಬೇಕಾದ್ರೆ 8 ರಿಂದ 10 ಜನ ಕೆಲಸ ಮಾಡ್ತಿದ್ರು ಸರ್. ಈ ಫೆಡಾಕ್ ಸಿಸ್ಟಮ್ ಮಾಡ್ಕೊಂಡ್ಮೇಲೆ ಈಗ 3 ರಿಂದ 4 ಜನ ಅಷ್ಟೇ ಸರ್ ಕೆಲಸ ಮಾಡ್ತಿದ್ವಿ ಸರ್. ನೈಟ್ ಎಲ್ಲ ಇದೆ ಗೊಬ್ಬರದ ಮೇಲೆ ಮಲಗ್ತಾವೆ ಸರ್. ಬಂದು ನಾವು ಗೊಬ್ಬರ ಎಲ್ಲ ಇದರ ಸ್ಪಾಂಜ್ ಆಗಿ ಇದಾಗ್ಬಿಡುತ್ತೆ ನೋಡಿ ಸರ್, ಫುಲ್ ಪೌಡರ್ ಆಗ್ಬಿಡುತ್ತೆ. ಮೊದಲು ಶೆಡ್ ಅಲ್ಲಿ ಇರ್ಬೇಕಾದ್ರೆ ಗೊರ್ಚೆ ಪ್ರಾಬ್ಲಮ್ ಬರ್ತಿತ್ತು, ಮತ್ತೆ ಬಂದ್ಬಿಟ್ಟು ಕೆಚ್ಚಲು ಬಾವು ಜಾಸ್ತಿ ಆಗ್ತಿತ್ತು ಸರ್. ಇದಕ್ಕೆ ಪ್ರೆಗ್ನೆಂಟ್ ಆಗಿರೋಂಥ ಅನಿಮಲ್ಗೆ ಬೆಳಗ್ಗೆ 2 kg, ಸಂಜೆ 2 kg ಡ್ರೈ ಫೀಡ್ ಕೊಡ್ತೀವಿ, ಮತ್ತೆ ಬಂದ್ಬಿಟ್ಟು ಸೈಲೇಜ್ ಕೊಡ್ತೀವಿ, ಮತ್ತೆ ಬಂದ್ಬಿಟ್ಟು ಗ್ರೀನ್ ಫಾಡರ್ ಕೊಡ್ತೀವಿ. ಅಷ್ಟನ್ನ ಬಂದ್ಬಿಟ್ಟು ಕಟ್ಟ ಸ್ವತಂತ್ರವಾಗಿ ಬಿಟ್ಬಿಟ್ಟಿರ್ತೀವಿ ಸರ್. ಹಾಲು ಅವ್ರು ಹೇಳ್ತಾ ಇದ್ರು 10 ಲೀಟರ್ ಬರುತ್ತೆ, 15 ಲೀಟರ್ ಬರುತ್ತೆ ಅಂತ. ಅದು ಅವ್ರು ಹೇಳಿದ್ದು ಯಾವುದು ಕರೆಕ್ಟಾಗಿ ಬರಲಿಲ್ಲ. ಕೆಲವೊಂದು ಹಸುನೇ ಪ್ರಾಬ್ಲಮ್ ಆಗಿ ತೀರ್ಕೊಂಡ್ಬಿಡ್ತು ಸ್ಟಾರ್ಟಿಂಗಲ್ಲಿ. ಆವಾಗ ನಮ್ಗೆ ಸ್ವಲ್ಪ ಭಯ ಅನಿಸ್ತು. ಒಂದೇ ಸರಿ ನಾನು 450-500 ಹಸುಗೆ ಮಾಡಿಬಿಟ್ಟಿದ್ದೀನಿ ಶೆಡ್ಡು. ಆದರೆ ಏನಂದರೆ ಕಡಿಮೆ ವೆಚ್ಚದಲ್ಲಿ ಶೆಡ್ನ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಸರ್. ನಮಸ್ತೆ ಸರ್, ನನ್ನ ಹೆಸರು ನಂದೀಶ್ ಅಂತ. ಶ್ರೀನಿವಾಸ ಡೈರಿ ಫಾರ್ಮ್ ಕಡೆಯಿಂದ ಮಾತಾಡ್ತಿದ್ದೀನಿ. ದೆಬ್ಬನಹಳ್ಳಿ ಗ್ರಾಮ, ಬೂದಿಕೋಟೆ ಹೋಬಳಿ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಇದು ಬಂದು ಕೋಲಾರ ಜಿಲ್ಲೆ. ಹೌದು ಸರ್, ಹೌದು. ನೀವೇನು ಫಸ್ಟಿಂದ ಏನು ಕೆಲಸ ಮಾಡ್ತಾ ಇದ್ರಿ ಮತ್ತೆ ಈ ಡೈರಿ ಫಾರ್ಮ್ ಬರಬೇಕು ಅಂತ ಅನಿಸಿದೆ ಸರ್? ನಾವು ಫಸ್ಟು ರೇಷ್ಮೆ ಬೆಳೆ ಮಾಡ್ತಿದ್ವಿ. ರೇಷ್ಮೆ ಬೆಳೆ ಮಾಡಬೇಕಾದ್ರೆ ಸ್ವಲ್ಪ ಸಮಥಿಂಗ್ ಅದು ಡಿಸೀಸಲ್ಲಿ ರೇಷ್ಮೆ ಇತ್ತು. ಈ ಏನು ಡೈರಿ ಫಾರ್ಮ್ ಇದೆ ಈ ಜಾಗದಲ್ಲಿ ರೇಷ್ಮೆ ಬೆಳೆ ಇತ್ತು. ಅದಾಗಿದ್ದಾದ್ಮೇಲೆ ಅಗ್ರಿಕಲ್ಚರ್ ಮಾಡಿದ್ವಿ. ಅಗ್ರಿಕಲ್ಚರಲ್ಲಿ ಒಂದು ಬೆಳೆಯಲ್ಲಿ ಬರ್ತಿತ್ತು, 4 ಬೆಳೆಯಲ್ಲಿ ಕಳ್ಕೊಳ್ತಿದ್ವಿ. ತುಂಬ ವರ್ಷದಲ್ಲಿ ಒಂದು ಸಿಕ್ಕಾಪಟ್ಟೆ 5-6 ಲಕ್ಷ ಲಾಸ್ ಆಗ್ತಿತ್ತು. ಹಾಗಾಗಿ ನಮಗೊಬ್ಬರು ಯಾರೋ ಸಜೆಸ್ಟ್ ಮಾಡಿದಾಗ ಒಂದು ಡೈರಿ ಫಾರ್ಮ್ ಮಾಡಿ ಅಂತ ಹೇಳಿದ್ರು. 1 ಹಸುವಿಂದ ಸ್ಟಾರ್ಟ್ ಮಾಡಿ ಈಗ 20 ಹಸು ತನಕ ಪರ್ಚೇಸ್ ಮಾಡಿದ್ವಿ ನಾವು. 20 ಹಸು ಪರ್ಚೇಸ್ ಮಾಡಬೇಕಾದ್ರೆ ಆ 20 ಹಸುವಿಂದ ಶುರು ಮಾಡಿದವರು ಇವತ್ತು 100 ಅನಿಮಲ್ ತನಕ ನಾವು ಮಾಡಿದ್ವಿ ಸರ್. 100 ಹಸು. ಹೌದು ಸರ್. ಇಲ್ಲ ಕರು ಹಸು ಎಲ್ಲ ಸೇರಿ 100 ಹಸು ಇದೆ ಸರ್ ಈಗ. ಯಾಕೆ ಮಾಹಿತಿ ಗೊತ್ತಾದ್ಮೇಲೆ ನೀವು ಸ್ಟಾರ್ಟ್ ಮಾಡೋಣ ಅಂತ? ಹೌದು, ಮಾಹಿತಿ ಗೊತ್ತಾದ್ಮೇಲೆ ನಾವು ಸ್ಟಾರ್ಟ್ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ ಸರ್. ಪ್ರತಿ ಅಗ್ರಿಕಲ್ಚರ್ ಬೆಳೆಯಲ್ಲಿ ಪ್ರತಿ ಬೆಳೆಯಲ್ಲೂ ಲಾಸ್ ಆಗ್ತಿದೆ. ನನಗೆ ಯಾರೋ ಮಾಹಿತಿ ಕೊಟ್ಟಾಗ ಹಸುವಲ್ಲಿ ಲಾಸ್ ಆಗೋದಿಲ್ಲ ಅಂತೇಳಿ ಒಂದು ಮಾಹಿತಿ ಕೊಟ್ಟರು. ಆಗ ನಾನೇನು ಮಾಡಿದೆ, ಡೈರಿ ಫಾರ್ಮ್ ಶುರು ಮಾಡಿ ಡೈರಿ ಫಾರ್ಮ್ನ ರನ್ ಮಾಡ್ತಾ ಇದ್ವಿ ಸರ್. ಸೊ ಫಸ್ಟ್ ಒಂದು ಹಸುವಿಂದ ಸ್ಟಾರ್ಟ್ ಮಾಡಿದ್ರಲ್ಲ? ಹೌದು ಸರ್. ಅವಾಗ ನಿಮಗೆ ಧೈರ್ಯ ಬಂತ, ಅದು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ? ಸರ್, ನಾವು 1 ಹಸುವಿಂದ ಸ್ಟಾರ್ಟ್ ಮಾಡಬೇಕಾದ್ರೆ 20 ಹಸು ತನಕ ತಂದ್ವಿ. ನಾವು ಹೊರಗಡೆಯಿಂದ ತಂದಂಥ ಹಸು ನನಗೇನು ಅಷ್ಟೊಂದು ಸಮಾಧಾನಕರವಾಗಿರಲಿಲ್ಲ. ಯಾಕಂದರೆ ಕರು ಆಗಬೇಕಾದ್ರೆ ಮಾಸೆ ಹಾಕೋ ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಬಂದುಬಿಟ್ಟು ಹಾಲು ಅವ್ರು ಹೇಳ್ತಾಯಿದ್ರು 10 ಲೀಟ್ರ್ ಬರುತ್ತೆ, 15 ಲೀಟ್ರ್ ಬರುತ್ತೆ ಅಂತ. ಅದು ಅವ್ರು ಹೇಳಿದ್ದು ಯಾವುದು ಕರೆಕ್ಟಾಗಿ ಬರಲಿಲ್ಲ. ಕೆಲವೊಂದು ಹಸುನೇ ಪ್ರಾಬ್ಲಮ್ ಆಗಿ ತೀರ್ಕೊಂಡ್ಬಿಡ್ತು ಸ್ಟಾರ್ಟಿಂಗಲ್ಲಿ. ಆವಾಗ ನಮ್ಗೆ ಸ್ವಲ್ಪ ಭಯ ಅನಿಸ್ತು. ಒಂದು 20 ಅನಿಮಲ್ ತಂದರೆ ಅದರಲ್ಲಿ 1-2 ಅನಿಮಲ್ ತೀರ್ಕೊಂಡ್ಬಿಡ್ತು ಸ್ಟಾರ್ಟಿಂಗಲ್ಲೇ. ಹಾಗಾಗಿ ಏನು ಮಾಡ್ದೆ, ಹಂಗೆ ಕಂಟಿನ್ಯೂ ಮಾಡ್ತಾ ಅದರಲ್ಲಿ ಇಟ್ಟಂಥ ಕರುನ ಬೆಳವಣಿಗೆ ಮಾಡಿದ್ವಿ ನಾವು. ಆ ಕರುನ ಬೆಳವಣಿಗೆ ಮಾಡ್ತಾ ಇವತ್ತು ದೊಡ್ಡ ಫಾರ್ಮ್ ಮಾಡಿದ್ವಿ. ಮತ್ತು ಅದೇ ರೀತಿಯಾಗಿ ನಾವು ಡೈರಿ ಫಾರ್ಮ್ ಶುರು ಮಾಡಿದಾಗ ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ನೋಡ್ತಿದ್ದೆ ನಾನು. ಬೇರೆಯವರೆಲ್ಲ ಯಾವ ರೀತಿ ಮಾಡ್ತಿರ್ತಾರೆ ಡೈರಿ ಫಾರ್ಮ್ಸ್ ಎಲ್ಲ ನೋಡಿದಾಗ 4-5 ವೀಡಿಯೋ ನೋಡಿದಾಗ ನನಗೆ ಸ್ವಲ್ಪ ಪ್ಲಾನಿಂಗ್ ಬಂತು. ನಾವು ಕರೆಕ್ಟಾಗಿ ಪ್ರಾಕ್ಟಿಕಲ್ ಮಾಡೋದಕ್ಕಿಂತ ಬೇರೆಯವರು ಏನು ಮಾಡಿದಾರೆ ಅನ್ನೋದು ತಿಳ್ಕೊಂಡ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂತು. ಈ ಥರ ಅವರೆಲ್ಲ ಡೈರಿ ಫಾರ್ಮ್ ರನ್ ಮಾಡ್ತಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ. ಆಗ ನೋಡಿದಾಗ ನಮಗೆ ಪರವಾಗಿಲ್ಲ ಮಾಡ್ಬೋದು ಅನಿಸು. ಆಮೇಲೆ ಕಂಟಿನ್ಯೂ ಮಾಡಿದ್ವಿ ಸರ್. ಸೊ ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ರಲ್ಲ ಸರ್? ಹೌದೌದು. ಸೊ ಅದಾದ್ಮೇಲೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೆಂಗೆ ಸೊಲ್ಯೂಷನ್ ಕಂಡುಕೊಂಡ್ರೆ? ಸರ್, ಈಗ ನಾವು ಆಗಿದ್ದು ಏನು ಸರ್ ಈಗ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಬೇರೆ ಕಡೆಯಿಂದ ತಂದಿರೋಂಥ ಹಸುಗೆ ಅವರು ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೊಟ್ಟಿರಲ್ಲ. ಯಾವಾಗ ನ್ಯೂಟ್ರಿಷನ್ ಫುಡ್ ಕೊಟ್ಟಿರಲ್ವ ಆಗ ಹಸು ಅಲ್ಲಿ ತೊಂದರೆಗಳು ಬರ್ತದೆ. ಈಗ ನೋಡಿ ಸರ್, ನಮ್ಮ ಮನೇಲಿ ಹುಟ್ಟಿ ಬೆಳೆದಂಥ ಕರು ಅಲ್ಲಿ ಈಗ ಅದು ಕರು ಹಾಕಿದಾಗ ಮಾಸೆ ಹಾಕೋ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಮಿಲ್ಕ್ ಫೀವರ್ ಆಗಿರ್ಬೋದು, ಕೆಚ್ಚಲು ಬಾವು ಆಗಿರ್ಬೋದು, ಈ ಥರ ಸಮಸ್ಯೆಗಳು ಬರೋದಿಲ್ಲ. ಯಾಕಂದರೆ ಮೊದಲು ಕೊಟ್ಟಿರೋಂಥ ಹಸು ಅವ್ರು ಏನು ಹಾಕಿರ್ತಾರೆ ಮೇವೇನು ನೋಡಿ ನಾವೆಲ್ಲ ಒಳ್ಳೆ ಫೀಡ್ ಯೂಸ್ ಮಾಡ್ತೀವಿ. ಈ ಫೀಡೆಲ್ಲ ಯೂಸ್ ಮಾಡಿದಾಗಿಂದ ನಮ್ಮಲ್ಲಿ ಆ ಥರ ಹಸುಗಳಲ್ಲಿ ಆ ಥರ ಸಮಸ್ಯೆಗಳಿಂದ ಏನು ಬರೋದಿಲ್ಲ ಸರ್. ಆಮೇಲೆ ನೀವು ಸೆಮೆನ್ ಆಗಿರ್ಬೋದು ಬೇರೆ ಎಲ್ಲ ಸೊಲ್ಯೂಷನ್ ಕಂಡುಕೊಂಡ್ರೆ? ಹೌದು ಸರ್, ಹೌದು ಸರ್. ನಾವು ಈಗ ನೋಡಿ 20 ಅನಿಮಲ್ ತಂದ್ವಿ. ಅದರಲ್ಲಿ ಕರು ಆಗಬೇಕಾದ್ರೆ ಒಂದು ನಮಗೆ 5-6 ಹೆಣ್ಣು ಕರು ಸಿಕ್ತಿತ್ತು. ಎಲ್ಲ ಹಸುನು ಗಂಡು ಕರುನೇ ಆಗ್ತಿತ್ತು. ನಮಗೆ ಗೊತ್ತಿರಲಿಲ್ಲ. ಅದನ್ನು ಸಹ ನಾನು ಯೂಟ್ಯೂಬಲ್ಲಿ ನೋಡಿದಾಗ ABS ಬಳಸಬೇಕು ಅನಿಸು. ಆವಾಗ ಸರ್ಚ್ ಮಾಡಬೇಕಾದ್ರೆ ಚಿನ್ಮಯಿ ಸರ್ ನಂಬರ್ ಸಿಕ್ತು ನಮಗೆ. ಆವಾಗ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ರೈತರ ಸಭೆ ಇತ್ತು. ಎಲ್ಲಿ ಹಾಸನದಲ್ಲಿ, ಚನ್ನಪಟ್ಟಣದಲ್ಲಿ ರೈತರ ಸಭೆ ಇತ್ತು. ಆವಾಗ ಆ ಮೀಟಿಂಗ್ಗೆ ಬರೋಕ್ಕೆ ಹೇಳಿದೆವು. ಅಲ್ಲಿ ನೋಡಿದಾಗ ನಾನು ಈ ಸಮೆನ್ನ ಬಳಸಿದಾಗ ಆಮೇಲೆ ನಮ್ಮ ಫಾರಮಲ್ಲಿ ಹೆಣ್ಣುಕರು ಹುಟ್ಟತ್ತಂತ ನನಗೊಂದು ಇದು ಬಂತು. ಆಮೇಲೆ ತೊಗೊಂಬಂದು ಸಮೆನ್ನು ಹಾಕ್ಸಿದೆ ಹಸುಗಳಿಗೆ. ಹಾಕ್ಸಿದಾಗ ನಾನು ಒಂದು 20-25 ಸಾವಿರ ರೂಪಾಯಿ ಸಮೆನ್ ತರಿಸ್ಕೊಂಡಾಗ ಎಲ್ಲ ಹಾಕಿದೆ. ಅದರಲ್ಲಿ 1-2 ಫೈಲೂರ್ ಆಯಿತು. ಯಾಕಂದರೆ ನಂದು ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ನಮಗೆ. ಯಾಕೆಂದರೆ ಯಾವ ಟೈಮ್ಗೆ ನಾವು ಸಮೆನ್ ಕೊಡಬೇಕು ಏನನ್ನೋ ಗೊತ್ತಿರಲಿಲ್ಲ. ಹಂಗೆ ಮತ್ತು ಸಾರವ್ರ ಕಡೆಯಿಂದ ಮಾಹಿತಿ ತೊಗೊಂಡು ಒಳ್ಳೆ ಮಿನರಲ್ ಮಿಕ್ಸರ್ ಕೊಟ್ಟು
ಒಳ್ಳೆ ಫೀಡ್ ಕೊಟ್ಟು ಯಾವ ಟೈಮಿಂಗಲ್ಲಿ ಸಮೇನ್ ಮಾಡಬೇಕು ಏನಂತ ಅದೆಲ್ಲ ತಿಳ್ಕೊಂಡ್ಮೇಲೆ ಈಗ ನೋಡಿ ಸರ್ ಎಲ್ಲ 40ರಿಂದ 50 ಹಸು ABS ಸಮೇನು ಗಬ್ಬ ಆಗಿದ್ದಾವೆ ಸರ್. ಸೊ ಈಗ ಬಂದು ಎಲ್ಲ ಫುಲ್ ಫಾರ್ಮ್ ಆಗಿ ಡೆವಲಪ್ಮೆಂಟ್ ಮಾಡಿದ್ವಿ. ಹೌದು ಸರ್. ಈಗ ಫಸ್ಟ್ ನೀವು ಒಂದು 1ರಿಂದ ಮತ್ತು 20ರಿಂದ ಸ್ಟಾರ್ಟ್ ಮಾಡಿದ್ರಲ್ಲ. ಹೌದು ಸರ್. ಸೊ ಅದಾದ್ಮೇಲೆ 100 ಹಸುಗಳಿದೆ ಈಗ. ಹೌದು. ಶೆಡ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಸರ್? ಈಗ ಮತ್ತೆ ಪರ್ಫೆಕ್ಟ್ ಪ್ಲಾನ್ ಆಗಿ ಮಾಡ್ಕೊಂಡಿದ್ದೀರಲ್ಲ, ಹೇಗೆ ಮಾಡ್ಕೊಂಡ್ರಿ ಅಂತ? ಸರ್ ನಾವು ಫಸ್ಟು ಕೊಟ್ಟಿಗೆಯಲ್ಲೇ ಮೇಯಿಸ್ತಿದ್ವಿ ಸರ್. ಕೊಟ್ಟಿಗೆಯಲ್ಲಿ ಮೇಯಿಸ್ತಿರ್ಬೇಕಾದ್ರೆ ಡೈಲಿ ನಾವು ಗೊಬ್ಬರ ತೆಗಿಬೇಕಾಗಿತ್ತು, ಮತ್ತು ಹಸುನ ತೊಳಿಬೇಕಾಗಿತ್ತು, ಇದೆಲ್ಲ ನೋಡಿದೆ. ಮತ್ತು ಅದೇ ನಾನು ಹೇಳಿದೆ ಅಲ್ಲ ಸರ್, ಯೂಟ್ಯೂಬಲ್ಲಿ ನೋಡಿ ಸ್ವಲ್ಪ ನಾನು ಬದಲಾದೆ ಅಂತ ಹೇಳಿದೆ. ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಕೆಲವರೆಲ್ಲ ಲೂಸ್ ಹೌಸಿಂಗ್ ಮಾಡ್ತಿದ್ರು, ಮತ್ತು ಫೆಡಾಕ್ ಸಿಸ್ಟಮ್ ಅಂತ ಮಾಡ್ತಿದ್ರಲ್ಲ, ಅದನ್ನು ನೋಡಿದೆ. ಅದನ್ನು ನೋಡ್ಬಿಟ್ಟು ನಾವು ಯಾಕೆ ಮಾಡ್ಬೋದು, ನಾನು ಸುಮಾರು ಕಡೆ 2-3 ಕಡೆ ಹೋಗಿ ನೋಡ್ಕೊಂಡು ಬಂದಿದ್ದಾದಮೇಲೆ ನಾನು ಅದೇ ಥರ ಲೂಸ್ ಹೌಸಿಂಗ್ ಮಾಡಿದೆ. ಈ ಲೂಸ್ ಹೌಸಿಂಗ್ ಮಾಡಿದ್ರಿಂದ ಬೆನಿಫಿಟ್ ಏನಂದರೆ, ಲೂಸ್ ಹೌಸಿಂಗ್ ಅಂದರೆ ಏನು ಸರ್? ಹಸುನ ಬಂದುಬಿಟ್ಟು ಸ್ವತಂತ್ರವಾಗಿ ಬಿಟ್ಬಿಟ್ಟಿರ್ತೀವಿ ಸರ್. ನೋಡಿ ಸರ್, ನೀವೇ ನೋಡ್ತಾ ಇದ್ದೀರಾ, ಹಸು ತಾನೇ ಬರ್ತಿರ್ತವೆ, ಓಡಾಡ್ತಿರುತ್ತೆ, ಅದು ಒಂದೇ ಕಡೆ ಇರೋದಿಲ್ಲ, ಆರಾಮಾಗಿ ಅದಕ್ಕೆ ಹೆಂಗೆ ಬೇಕೋ ಹಂಗಿರುತ್ತೆ ಸರ್. ಅದೇ ನಾವು ಕೊಟ್ಟಿಗೆಯಲ್ಲಿ ಕಟ್ಟಾಗಿ ಮೇಯಿಸಿದ್ರೆ ನಾವು ಡೈಲಿ ಗೊಬ್ಬರ ತೆಗಿಬೇಕು, ಹಸುನ ತೊಳಿಬೇಕು. ಇದು ನೋಡಿ ಸರ್, ಇದೆಲ್ಲ ತೊಳೆದು 6 ತಿಂಗಳ ಮೇಲಾಗಿದೆ ಸರ್. ಈ ಹಸುಗಳನ್ನ ತೊಳೆದು ಆದರೂ ಇಷ್ಟು ಕ್ಲೀನ್ ಆಗಿರುತ್ತೆ ಸರ್. ಸರ್ 1 ವರ್ಷ ತೊಳೆದಿದ್ರು ಹಸು ಏನೇ ಗಲೀಜಾಗಿ ನೋಡಿ ಸರ್. ಇವಾಗ ಅಲ್ಲೆಲ್ಲ ಗೊಬ್ಬರ ಇದೆ, ಗೊಬ್ಬರದ ಮೇಲೆ ಮಲಗಿದೆ ನೋಡಿ ಸರ್. ಅವೆಲ್ಲ ನೋಡಿ ಸರ್, ಎಲ್ಲ ಗೊಬ್ಬರದ ಮೇಲೆ ನಿಂತ್ಕೊಂಡಿದೆ, ಮಲಗಿದೆ. 6 ತಿಂಗಳಾದರೂ ನಾವು ಇದು ಮಾಡೋಂಗಿಲ್ಲ. ಮತ್ತು ನೋಡಿ ಸರ್, ಇದು ಮಾಡೋದ್ರಿಂದ ನಮಗೆ ಕೆಲಸ ಕಡಿಮೆ ಆಗುತ್ತೆ ಸರ್. ಹಸು ನೋಡಿ ಸರ್, ಆವಾಗಲೇ ಹೇಳಿದೆ, ಹಸು ತೊಳೆಯೋಂಗಿಲ್ಲ, ಗೊಬ್ಬರ ತೆಗಿಯೋಂಗಿಲ್ಲ, ಮತ್ತು ಹಸುನ ನಾವು ಎನಿ ಟೈಮ್ ಅಲ್ಲೇ ಇದ್ದು ನೋಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬೆಳಗ್ಗೆ ಸಾಯಂಕಾಲ ಕೈ ತಿಂಡಿ ಏನಂತ ಕೊಡ್ತೀವಿ, ಫೀಡ್ ಕೊಡ್ತೀವಿ, ಮತ್ತು ಫೀಡ್ ಹಾಕ್ತೀವಿ. ಹಾಕ್ಬಿಟ್ಟು ಬಿಟ್ಬಿಟ್ರೆ ನೀರು 24 hours ನೀರು ಸಿಗೋ ಥರ ಮಾಡ್ತೀವಿ. ಆರಾಮಾಗಿ ಅವು ಇರ್ತವೆ ಸರ್. ಸೊ ಈ ಗೊಬ್ಬರ ಎಲ್ಲ ಹಾಕ್ತಾರೆ ಸರ್, ಎಷ್ಟು ದಿವಸಕ್ಕೆ ಒಂದ್ಸರಿ ನೀವು ಕ್ಲೀನಿಂಗ್ ಮಾಡ್ತೀರಾ ಸರ್? ನಮ್ಮ ಶೆಡ್ಡಲ್ಲಿ ಬಂದುಬಿಟ್ಟು ನಾವು ಈ ಮಿಲ್ಕಿಂಗ್ ಅನಿಮಲ್ಸ್ ಇರೋ ಕಡೆ 1 ವಾರಕ್ಕೆ ಒಂದ್ಸರಿ ತೆಗಿತೀವಿ ಸರ್. ಇದನ್ನೆಲ್ಲ ಬಂದ್ಬಿಟ್ಟು ಈ ಫರ್ಸು ಮತ್ತು ಕರುಗಳಿರೋ ಕಡೆ ಬಂದುಬಿಟ್ಟು 1 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ತೀವಿ. ನೋಡಿ ಸರ್, ಇದೆಲ್ಲ ಕ್ಲೀನ್ ಮಾಡಿ 1 ತಿಂಗಳ ಮೇಲೆ ಆಗಿದೆ. ಆದರೂ ನೋಡಿ ಸರ್, ಒಂದು ಚೂರು ಗಲೀಜಾಗಲ್ಲ, ಹಸುನೂ ಸಹ ಗಲೀಜಾಗೋದಿಲ್ಲ. ಡ್ರೈ ಕೂಡ ಆಗ್ತಾ ಇರುತ್ತೆ. ಹಾಂ, ಡ್ರೈ ಆಗುತ್ತೆ. ಗೊಬ್ಬರ ಎಲ್ಲ ಪುಡಿ ಥರ ಆಗ್ಬಿಟ್ಟಿರುತ್ತೆ. ಹಸುಗಳಿಗೆ ಒಂಥರ ಹಾಸಿಗೆ ಥರ ಅವೇ ಇದು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತವೆ ಸರ್. ಓಕೆ ಸರ್. ಸೊ ಈಗ ಬಂದು ಈ ಟೋಟಲ್ ಡೈರಿ ಫಾರ್ಮ್ನ ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ದೀರಾ ಸರ್? ಆ್ಯಕ್ಚುಲಿ ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಈ ಡೈರಿ ಫಾರ್ಮಲ್ಲಿ ಬಂದುಬಿಟ್ಟು 5 ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಫಸ್ಟು ಹುಟ್ಟಿದ ಕರುವಿಂದ 3 ತಿಂಗಳ ತನಕ ಸಪ್ರೇಟ್ ಕಾಫ್ ಸೆಕ್ಷನ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀವಿ. ಈಗ ನೋಡಿ ಸರ್, ಈ ಕಂಪಾರ್ಟ್ಮೆಂಟ್ ಏನಿದೆ 3ರಿಂದ 8 ತಿಂಗಳು ಇರುತ್ತೆ ಸರ್. ಈ ಕಂಪಾರ್ಟ್ಮೆಂಟಲ್ಲಿ ಕರುಗಳು, ಈ ಕಂಪಾರ್ಟ್ಮೆಂಟ್ 3 ತಿಂಗಳಿಂದ 8 ತಿಂಗಳವರೆಗೂ ಇರುತ್ತೆ. ಮತ್ತು ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟು 9 ತಿಂಗಳಿಂದ ಕನ್ಸೀವ್ ಆಗಿ 3 months ಆಗೋವರೆಗೂ ಈ ಫರ್ಸು ಅವೆಲ್ಲ ಅಂತೀವಲ್ಲ, ಈ ಫರ್ಸ್ ಅವೆಲ್ಲ ಆ ಕಂಪಾರ್ಟ್ಮೆಂಟಲ್ಲಿ ಇರುತ್ತೆ ಸರ್. ಸರ್ ಇದೆಲ್ಲ ಬಂದುಬಿಟ್ಟು 3 ತಿಂಗಳಿಂದ 8 ತಿಂಗಳು ಸರ್. 3 ತಿಂಗಳಿಂದ 8 ತಿಂಗಳು ಕರು ಅಷ್ಟೇ ಸರ್. ಕ್ವಾಲಿಟಿಯಾಗಿ ಚೆನ್ನಾಗಿದಾವಲ್ಲ? ಹೌದು ಸರ್. ಹೌದು ಸರ್. ಸೊ 3 ತಿಂಗಳಿಂದ 1 ವರ್ಷವರೆಗೂ ಇಲ್ಲೇ ಇರ್ತೀವಿ. ಇದು 8 ತಿಂಗಳು ಸರ್. 8 ತಿಂಗಳವರೆಗೂ. ಮತ್ತೆ 9ನೇ ತಿಂಗಳಿಂದ ಕನ್ಸೀವ್ ಆಗಿ 3 months ವರೆಗೂ ಇರುತ್ತೆ ಸರ್ ಇದರಲ್ಲಿ. ಹೌದು ಸರ್. ಈ 3ರಿಂದ 8 ತಿಂಗಳ ಕರುಗಳಿಗೆ ಕಾರ್ಗಿಲ್ ಕಂಪ್ನಿದು ಕಾಲ್ಫ್ ಗ್ರೋವರ್ ಫೀಡ್ ಕೊಡ್ತೀವಿ ಸರ್. 3ರಿಂದ 8 ತಿಂಗಳವರೆಗೂ ಕಾಲ್ಫ್ ಗ್ರೋವರ್ ಫೀಡ್ ಕೊಡ್ತೀವಿ. ಒಂದು ಟೈಮ್ಗೆ 1 kg ಪ್ರಮಾಣದಲ್ಲಿ ಕೊಡ್ತೀವಿ ಸರ್. ಒಂದು ದಿನಕ್ಕೆ 2 kg ಕೊಡ್ತೀವಿ ಅಷ್ಟೇ ಸರ್ ಇದಕ್ಕೆಲ್ಲ. ಸರ್ ನಾವು ಮೊದಲು ಇಂಡಿ ಬೂಸ್ ಎಲ್ಲ ಕೊಡ್ತಿದ್ವಿ, ಇಷ್ಟೊಂದು ಬೆಳವಣಿಗೆ ಬರ್ತಿರಲಿಲ್ಲ. ಈ ಫೀಡ್ಗೆ ಕನ್ವರ್ಟ್ ಆದಮೇಲೆ ಬಾಡಿ ಗ್ರೋತು ಚೆನ್ನಾಗಿದೆ, ಹೈಟು ಮಸಲ್ಸ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಸೈಲೇಜ್ ಕೊಡ್ತೀವಿ. ಹಾಂ. ಸೊ ಟೋಟಲ್ ದಿನದ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಏನೆಲ್ಲ ಸರ್? ನಾವು ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ ಬೆಳಗ್ಗೆ 8 ಗಂಟೆಗೆ ಫೀಡ್ ಕೊಡ್ತೀವಿ, ನಂತರ ಮೇವು ಕೊಡ್ತೀವಿ. ಅಂದರೆ ಈಗ ಜೋಳದ ಸಪ್ಪೆ ಆಗಿರ್ಬೋದು, ಇಲ್ಲ ಸೈಲೇಜ್ ಆಗಿರ್ಬೋದು. ಮತ್ತು ಬೆಳಗ್ಗೆ ಬಿಟ್ಟರೆ ಮತ್ತೆ ಸಂಜೆ ಸರ್, ಸಂಜೆ 7 ಗಂಟೆಗೆ ಸೈಲೇಜ್ ಆಗಿರ್ಬೋದು, ಇಲ್ಲ ಜೋಳದ ಸಪ್ಪೆ ಆಗಿರ್ಬೋದು, ಮತ್ತು ಫೀಡ್ ಕೊಡ್ತೀವಿ ಸರ್. ಒಂದು ದಿನಕ್ಕೆ 2 ಟೈಮೇ ಸರ್ ನಾವು ಫುಡ್ ಕೊಡೋದು. ಮತ್ತು ಮಧ್ಯದಲ್ಲಿ 24 hours ನೀರು ಸಿಗುತ್ತೆ ಸರ್. ಅವಿಗೆ ನೀರು ಕುಡ್ಕೊಂಡು ಆರಾಮಾಗಿ ತಿನ್ಕೊಂಡಿರುತ್ತೆ ಸರ್, ಅಷ್ಟೇ ಸರ್. ಸರ್ ಇದಕ್ಕೆ ಪ್ರೆಗ್ನೆಂಟ್ ಆಗಿರೋಂಥ ಅನಿಮಲ್ಗೆ ಬೆಳಗ್ಗೆ 2 kg, ಸಂಜೆ 2 kg ಡ್ರೈ ಫೀಡ್ ಕೊಡ್ತೀವಿ. ಮತ್ತು ಬಂದುಬಿಟ್ಟು ಸೈಲೇಜ್ ಕೊಡ್ತೀವಿ, ಮತ್ತು ಬಂದುಬಿಟ್ಟು ಗ್ರೀನ್ ಫಾಡರ್ ಕೊಡ್ತೀವಿ. ಪರ್ ಡೇ ಅದಕ್ಕೆ ಬಂದುಬಿಟ್ಟು 3% ಡ್ರೈ ಫಾಡರ್ ಅನ್ನೋದು ಕೊಡ್ತೀವಿ. ಅಂದರೆ ಒಟ್ಟಾರೆಯಾಗಿ ಬೆಳಗ್ಗೆ 15 kg, ಸಾಯಂಕಾಲ 15 kg ಸೈಲೇಜ್ ಕೊಡ್ತೀವಿ, ಮತ್ತು 15 kg ಹಸಿ ಮೇವು ಕೊಡ್ತೀವಿ, ಅಂದರೆ ಜೋಳದ ಸಪ್ಪೆ ಕೊಡ್ತೀವಿ. ಅದ್ರ ಜೊತೆಗೆ ಒಣಮೇವು 5 kg ಕೊಡ್ತೀವಿ. ಸೊ ಈಗ 100 ಹಸುಗಳಿದೆಯಲ್ಲ, ಇದನ್ನ ಮೇಂಟೈನ್ ಮಾಡೋಕ್ಕೆ ಎಷ್ಟು ಜನ ಸಾಕು ಸರ್ ಆ್ಯಕ್ಚುಲಿ ನಿಮಗೆ? ಸರ್ ಇಲ್ಲಿ 100 ಹಸುಗಳಿಗೆ ನಮ್ಮ ಫಾರ್ಮಲ್ಲಿ 3 ಜನ ಮೇಂಟೈನ್ ಮಾಡ್ತಿದ್ದಾರೆ ಸರ್. 3 ಜನ ಸಾಕು ಸರ್. ಸರ್ ಇಲ್ಲಿ ಬೇರೆ ಏನು ಕೆಲಸ ಇಲ್ಲ ಸರ್. ಜಸ್ಟ್ ಬೆಳಗ್ಗೆ ಸಾಯಂಕಾಲ ಫೀಡ್ ಹಾಕ್ತೀವಿ, ಮೇವು ಹಾಕ್ತೀವಿ, ಹಾಲು ಕರಿತೀವಿ. ಇಷ್ಟುದಕ್ಕೆ 3ರಿಂದ 4 ಜನ ಅಷ್ಟೇ ಕೆಲಸ ಮಾಡ್ತಾರೆ ಸರ್. ಮೇವು ಹಾಕ್ಬೇಕಾದ್ರೆ ಮಾತ್ರ ಎಕ್ಸ್ಟ್ರಾ ಒಬ್ಬರು ಹೆಲ್ಪ್ ತೊಗೊತಾರೆ. ರಿಮೈನಿಂಗ್ ಬೆಳಗ್ಗೆ ಸಾಯಂಕಾಲ 3 ಜನನೇ ಕೆಲಸ ಮಾಡ್ತಾರೆ ಸರ್. ಹಳೆ ಶೆಡ್ಡಲ್ಲಿ ಕೊಟ್ಟಿಗೆಯಲ್ಲಿ ಇರಬೇಕಾದ್ರೆ
ಇಷ್ಟು ದನಗಳ ಹತ್ರ 80 ದನಗಳ ಹತ್ರ ನಾವು ಕೆಲಸ ಮಾಡಬೇಕಾದ್ರೆ 8 ರಿಂದ 10 ಜನ ಕೆಲಸ ಮಾಡ್ತಿದ್ರು ಸರ್. ಈ ಫೆಡಾಕ್ಸ್ ಸಿಸ್ಟಮ್ ಮಾಡ್ಕೊಂಡ್ಮೇಲೆ ಈಗ 3 ರಿಂದ 4 ಜನ ಅಷ್ಟೇ ಸರ್ ಕೆಲಸ ಮಾಡ್ತೀವಿ. ಡೈರಿ ಫಾರ್ಮ್ ಅಂತ 3 ರಿಂದ 4 ಜನ ಅಷ್ಟೇ ಕೆಲಸ ಮಾಡ್ತಿದ್ದಾರೆ ಸರ್. ಕಡಿಮೆ ಆಗುತ್ತೆ ಸರ್ ಈ ಸಿಸ್ಟಮ್ ಮಾಡಿದ್ರೆ. ಅದೇ ಸರ್, ಏನಂದ್ರೆ ಹಸು ತೊಳೆಯಂಗಿರಲ್ಲ, ಗೊಬ್ಬರ ತೆಗಿಯಂಗಿರೋದಿಲ್ಲ, ಬೇರೆ ಏನು ಕೆಲಸ ಇರುತ್ತೆ. ಹಾಗಾಗಿ ಬರೀ ಮೇವು ಹಾಕೋದು, ಫೀಡ್ ಹಾಕೋದು ಅಷ್ಟೇ, ಎರಡೇ ಕೆಲಸ ಇರುತ್ತೆ. ನೋಡಿ ಸರ್, ಈಗ ಬಂದು ನೋಡಿ, ಈಗ ಅವಾಗಲೇ ಫೀಡ್ ಕೊಟ್ವಿ, ಎಲ್ಲ ಬಂದು ನೋಡಿ ಇಲ್ಲಿ ಆರಾಮಾಗಿ ಗೊಬ್ಬರದ ಮೇಲೆ ಮಲ್ಕೊಂಡು ಆರಾಮಾಗಿರುತ್ತೆ ನೋಡಿ ಸರ್. ಸಾಯಂಕಾಲ ಆದ್ರೆ ಈ ಕಡೆ ಹೌದು ಸರ್, ನೈಟ್ ಎಲ್ಲ ಇದೆ ಗೊಬ್ಬರದ ಮೇಲೆ ಮಲಗ್ತಾವೆ ಸರ್. ಬಂದು ನಾವು ಸ್ಮೂತ್ ಆಗಿ ನೋಡಿ ಸರ್, ಇದು ಸ್ಪಾಂಜ್ ತರ ಆಗ್ಬಿಡುತ್ತೆ ನೋಡಿ ಸರ್. ಗೊಬ್ಬರ ಎಲ್ಲ ಈ ತರ ಸ್ಪಾಂಜ್ ಆಗಿ ಇದಾಗ್ಬಿಡುತ್ತೆ ನೋಡಿ ಸರ್, ಫುಲ್ ಪೌಡರ್ ಆಗ್ಬಿಡುತ್ತೆ. ಹೌದು ಸರ್. ಹೌದು, ಗುಡ್ಡೆ ಹಾಕ್ತೀವಿ ಸರ್. ಟ್ರಾಕ್ಟರ್ ಬ್ಲೇಡ್ ಅಲ್ಲಿ ತಗೊಂಬಂದು ಡೈಲಿ ಟ್ರಾಕ್ಟರ್ ಬ್ಲೇಡ್ ಅಲ್ಲಿ ತಗೊಂಬಂದು ಇಲ್ಲಿ ಆಗ್ಬಿಡುತ್ತೆ. ತಿಂಗಳಿಗೆ ಒಂದ್ಸರಿ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೀವಿ. ಮಿಲ್ಕಿಂಗ್ ಕಂಪಾರ್ಟ್ಮೆಂಟ್ ಅಲ್ಲಿ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ತೀವಿ ಸರ್. ಈಗ ಒಂದೇ ಕಡೆ ಕಟ್ಟಾಕೋದ್ರಿಂದ ಸರ್ ಅಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಗೊರ್ಚಿಗೆಲ್ಲ ಕಾಯಿಲೆ ಬರುತ್ತೆ ಸರ್. ಈ ರೀತಿ ಬಿಡೋದ್ರಿಂದ ಸರ್ ಈಗ ನೋಡಿ, ನಾವು ಈ ಕಡೆ ಬಿಟ್ಟು 6 ರಿಂದ 8 ತಿಂಗಳಾಯ್ತು ಸರ್ ಈ ಲೂಸ್ ಹೌಸಿಂಗ್ ಅಲ್ಲಿ ಬಿಟ್ಟು. ಮೊದಲು ಶೆಡ್ಡಲ್ಲಿ ಇರಬೇಕಾದ್ರೆ ಗೊರ್ಚೆ ಪ್ರಾಬ್ಲಮ್ ಬರ್ತಿತ್ತು, ಮತ್ತೆ ಬಂದ್ಬಿಟ್ಟು ಕೆಚ್ಚಲು ಬಾವು ಜಾಸ್ತಿ ಆಗ್ತಿತ್ತು ಸರ್. ನೋಡಿ ಈ ಲೂಸ್ ಹೌಸಿಂಗ್ ಬಿಟ್ಟ ಮೇಲೆ ನಮಗೆ ಕೆಚ್ಚಲು ಬಾವು ಅನ್ನೋದೇ ಸಮಸ್ಯೆ. ಈಗ ನೋಡಿ ಸರ್, ಮೊದಲು ಶೆಡ್ಡಲ್ಲಿ ಇರಬೇಕಾದ್ರೆ ದಿನಕ್ಕೆ 4 ರಿಂದ 5 ಹಸು ಕೆಚ್ಚಲು ಬಾವು ಆಗ್ತಿತ್ತು. ಈ ಲೂಸ್ ಹೌಸಿಂಗ್ ಅಲ್ಲಿ ಬಿಟ್ಟ ಮೇಲೆ ತಿಂಗಳಿಗೆಲ್ಲ 1 ಹಸು ಕಾಣಿಸ್ಕೊಳ್ಳೋದಿಲ್ಲ ಸರ್ ಕೆಚ್ಚಲು ಬಾವು. ಈ ತರ ಲೂಸ್ ಬಿಟ್ಟಿರೋದ್ರಿಂದ ಒಂದಕ್ಕೊಂದು ಜಗಳ ಮಾಡೋದು ಈ ತರ ಇಲ್ಲ ಸರ್, ದಯವಿಟ್ಟು ಆ ಥರ ಯಾವುದೇ ಸಮಸ್ಯೆ ಇರೋದಿಲ್ಲ. ಸ್ಟಾರ್ಟಿಂಗಲ್ಲಿ ಬಿಡಬೇಕಾದ್ರೆ 1-2 ದಿನ ಆಗತ್ತೆ ಸರ್. ಮತ್ತೆ 1 ವಾರ 15 ದಿವಸ ಆದ್ಮೇಲೆ ಎಲ್ಲ ಫ್ರೆಂಡ್ ಆಗ್ಬಿಟ್ಟು ನೋಡಿ ಸರ್, ಎಲ್ಲ ಒಂದ್ರ ಪಕ್ಕದಲ್ಲಿ ಒಂದು ಆರಾಮಾಗಿರುತ್ತೆ ನೋಡಿ. ಕಂಫರ್ಟ್ ನೋಡಿ, ಎಲ್ಲ ಶೆಡ್ಡಲ್ಲೂ ನೋಡಿ, ಎಲ್ಲ ನೋಡಿ ಆರಾಮಾಗಿರ್ತಾರೆ ನೋಡಿ ಸರ್. ಕೆಲವರು ತುಂಬಾ ಜನ ಈ ತರ ಕ್ವಶನ್ ಕೇಳ್ತಾರೆ ಸರ್, ಈ ತರ ಬಿಟ್ಬಿಟ್ಟು ಗುದ್ದಾಡ್ತವೆ ನಮ್ಮ ಹಸು ಎಲ್ಲ ತಪ್ಸ್ಕೊಂಡ್ಬಿಡ್ರೆ. ನೋಡಿ ಸರ್, ಇಲ್ಲ ಎಷ್ಟು ಹಸು ಇದೆ ನೋಡಿ, ಯಾವುದು ಆ ಥರ. ಹೌದು ಸರ್, ಹೌದು ಸರ್, ಹೌದು. ಸರ್ ಈಗ ಪ್ರೆಗ್ನೆಂಟ್ ಆಗಿರುವಂಥ ಹಸುಗಳು ಬಂದ್ಬಿಟ್ಟು ಎಲ್ಲ ಈಗ ನಮ್ದು ನೋಡಿ ಸರ್, ಅದು ಹಾಲು ಗಬ್ಬ ಅಂತಿರಲ್ಲ, ಹಾಲು ಫಲ ಅಂತಿರಲ್ಲ, ಆ ಕಂಪಾರ್ಟ್ಮೆಂಟಲ್ಲೆಲ್ಲ ಹಾಲು ಫಲ ಇದೆ. ಇದರಲ್ಲೆಲ್ಲ ಬರೀ ಡ್ರೈ ಅನಿಮಲ್ಸ್ ಇದೆ ಸರ್. ಇದರಲ್ಲಿರೋದೆಲ್ಲ ಗಬ್ಬ ಆಗಿರೋಂಥ ಹಸುಗಳೇ ಇರೋದು ಸರ್ ಈ ಕಂಪಾರ್ಟ್ಮೆಂಟಲ್ಲಿ ಫುಲ್ಲು. ನೋಡಿ ಅಲ್ಲಿರೋದೆಲ್ಲ ಎಲ್ಲ ಕಂಪ್ಲೀಟ್ ಎಲ್ಲ ಸೇರಿ 40 ರಿಂದ 50 ಹಸು ಬಂದ್ಬಿಟ್ಟು ಗಬ್ಬ ಆಗಿದ್ದಾವೆ ಸರ್. ಹೌದು ಸರ್, ಹೌದು ಸರ್. ಇದು ಮೇಜರ್ ಆಗಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಶುರು ಮಾಡಬೇಕಾದ್ರೆ ಎಲ್ಲ ಬಂದ್ಬಿಟ್ಟು ಮಾಮೂಲಿ ಲೋಕಲ್ ಬ್ರೀಡ್ ಇದು ಮಾಡಿದ್ವಿ ಸರ್ ನಾವೆಲ್ಲ. ಹೌದು ಸರ್, ನಾವು 20 ಹಸು ತರಬೇಕಾದ್ರೆ ಎಲ್ಲ ಲೋಕಲಲ್ಲೇ ಪರ್ಚೇಸ್ ಮಾಡಿ, ನಾವು ದೂರದಿಂದ ಎಲ್ಲೂ ತಂದಿಲ್ಲ ಸರ್. ಕೆಲವರು ಹೇಳ್ತಾರೆ, ವಿಡಿಯೋದಲ್ಲಿ ಹೇಳ್ತಾರೆ ಅಲ್ಲಿ ಪಂಜಾಬಲ್ಲಿ ಅಷ್ಟಿದೆ, ಶಾರದಾ ಡೈರಿದು ಇಷ್ಟಿದೆ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ಎಲ್ಲ ನಾವು ಲೋಕಲಲ್ಲಿ 20 ಅನಿಮಲ್ ಪರ್ಚೇಸ್ ಮಾಡಿದ್ವಿ. ಆ 20 ಅನಿಮಲಲ್ಲೇ ಕರು ಹಾಕ್ಸ್ಕೊಂಡು ಇಷ್ಟು ದೊಡ್ಡ ಫಾರ್ಮ್ ಮಾಡಿದ್ವಿ ಸರ್. ಈಗ ಇಷ್ಟು ದೊಡ್ಡ ಫಾರ್ಮ್ ಮಾಡ್ಕೊಂಡಿದ್ದೀವಿ ಸರ್. ಹೌದು ಸರ್. ಸರ್ ಇವೆಲ್ಲ ಹೇಳ್ಬೇಕಂದ್ರೆ ನಾರ್ಮಲ್ ಎಚ್ ಎಫ್ ಸರ್. ನಾನು ಲೋಕಲ್ ತಳಿನೇ ನಾರ್ಮಲ್ ಎಚ್ ಎಫ್ ಸರ್. ಇಲ್ಲಿರೋದೆಲ್ಲ ನಾರ್ಮಲ್ ಎಚ್ ಎಫ್. ಈಗ ಅದೇ ರೀತಿಯಾಗಿ ನಾವೇನು ಮಾಡಿದ್ವಿ, ಈಗ ತಳಿನ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ಈಗೆಲ್ಲ ನಾನು ABS ನ ಸಮೀನ್ ಕೊಟ್ಟು ಎಲ್ಲ 50 ಹಸುನು ABS ಸಮೀನು ಸೆಕ್ಸ್ಡ್ ಸಮೀನೇ ಯೂಸ್ ಮಾಡಿದ್ದೀನಿ ಸರ್. ಒಂದು ಮಾಡೆಲ್ ಡೈರಿ ಫಾರ್ಮ್ ಮಾಡಬೇಕನ್ನೋ ಕಾರಣಕ್ಕೆ ಈ ಶೆಡ್ನ ನಿರ್ಮಾಣ ಮಾಡಿದೆ. ಮತ್ತು ಎಲ್ಲ ಹಸುಗೂ ABS ಸಮೀನೇ ಕೊಟ್ಟಿದ್ದೀನಿ ಸರ್. ABS ಅಲ್ಲಿ ಎಷ್ಟು ತಳಿ ಇದೆ ಅದು ಎಲ್ಲ ಸಮೀನು ನಮ್ಗೆ ಏನು ಯಾವುದು ಅವೈಲಬಿಲಿಟಿ ಸಿಕ್ಕಿದೆ ಎಲ್ಲ ಸಮೀನ ಕೊಟ್ಟಿದ್ದೀನಿ ಸರ್. ಈಗ ನೋಡಿ 50 ಹಸು ಇದೆ ಇಲ್ಲಿ ಗಬ್ಬಾಗಿರೋದು, 50 ಹಸುಗೂ ABS ಸಮೀನ ಕೊಟ್ಟಿದ್ದೀನಿ ಸರ್. ಸರ್ ಈಗ ನಮ್ಮಲ್ಲಿ ಬಂದ್ಬಿಟ್ಟು ಈಗ ABS ಅಲ್ಲಿ ಬಂದ್ಬಿಟ್ಟು ಬ್ರೂಟ್ ಆಗಿರ್ಬೋದು, ಅರ್ಮಾಡ ಆಗಿರ್ಬೋದು, ವೈಪರ್ ಆಗಿರ್ಬೋದು, ಸ್ಪೈಕ್ ಆಗಿರ್ಬೋದು, ಮ್ಯಾಜಿಕ್ಕು, ರೋಡಿಯೋ, ಸ್ನೋಮ್ಯಾನು, ನಮ್ಗೆ ಯಾವ ಒಂದು ಬ್ರೀಡ್ ಸಿಕ್ತು ಸಮೀನ್ ಎಲ್ಲ ಸಮೀನ ಕೊಟ್ಟಿದ್ದೀನಿ ಸರ್ ಇಲ್ಲಿ. ಈ ಬ್ರೀಡ್ಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಅಲ್ವಾ ಬೇರೆ ದೇಶದ ಹೇಗೆ ಸರ್? ಇದು ಅಮೆರಿಕನ್ ಬ್ರೀಡ್ ಸರ್ವಿಸಸ್ ಅಂತ ಸರ್, USA ಗೊತ್ತಲ್ಲ ಸರ್ ನಿಮಗೆ ಗೊತ್ತು. ABS ಬಂದ್ಬಿಟ್ಟು ಅಮೆರಿಕನ್ ಬ್ರೀಡ್ ಸರ್ವಿಸಸ್. ಸೊ ಈ ಹಸುಗಳಿಗೆ ಕೊಟ್ಟಿರೋ ಒಂದು ಸೆಮೆನ್ಗೆ ಯಾವ ಬುಲ್ಸ್ ನ ಯೂಸ್ ಮಾಡಿದ್ದಾರೆ ಸರ್? ಈ ಹಸುಗಳಿಗೆ ಬಂದ್ಬಿಟ್ಟು ABS ನ ಸ್ಪೈಕ್ ಆಗಿರ್ಬೋದು, ಬ್ರೂಟ್ ಆಗಿರ್ಬೋದು, ಅರ್ಮಾಡ್ ಆಗಿರ್ಬೋದು, ಮತ್ತೆ ಬಂದ್ಬಿಟ್ಟು ಪೈಪರು, ರೋಡಿಯೋ, ಸ್ನೋಮ್ಯಾನು, ಸ್ಟನ್ನರು, ಇಂಥ ಎಲ್ಲ ಬುಲ್ಸ್ನ ಸಮೀನ ಯೂಸ್ ಮಾಡಿದ್ದೀವಿ ಸರ್. ಸೊ ಈಗ ಬರುವಂತ ಮರಿಗಳು ಬಂದ್ಬಿಟ್ಟು ಇವೆಲ್ಲ ಬರುತ್ತೆ. ಹೌದು ಸರ್, ಈಗ ಬರುವಂತ ಮರಿಗಳೆಲ್ಲ ಸೇರಿ ಎಲ್ಲ ABS ಬರುತ್ತೆ. ಆಲ್ರೆಡಿ ನಮ್ಮಲ್ಲಿ ಬಂದ್ಬಿಟ್ಟು 10 ಕರು ಕೂಡ ABS ನ ಹೆಣ್ಣು ಕರು ಬಂದಿದೆ ಸರ್. ನಾವು ಸಮೀನ ಯೂಸ್ ಮಾಡಿ ಎಲ್ಲ 10 ಕರು ಹೆಣ್ಣು ಕರು ಬಂದಿದೆ ಸರ್. ಸೊ ಈ ABS ಸೆಮೆನ್ ಯೂಸ್ ಮಾಡೋ ಉದ್ದೇಶ ಏನು, ಮತ್ತೆ ಆ ಕರುಗಳಿಂದ ಏನು ಉಪಯೋಗ ಆಗುತ್ತೆ ಸರ್ ಫ್ಯೂಚರ್ಗೆ? ಸರ್ ನೋಡಿ ಸರ್, ಈಗ ನನಗೆ 4 ವರ್ಷ ಆಯ್ತು ಈ ಡೈರಿ ಫಾರ್ಮ್ನ ಶುರು ಮಾಡಿ. ಸ್ಟಾರ್ಟಿಂಗಿಂದ ನಾನು ಲೋಕಲಲ್ಲೇ ನಮ್ಮ HF ನ ತಳಿ ಸಮೀನ ಯೂಸ್ ಮಾಡ್ತಿದ್ದೆ. ಮಾಡಬೇಕಾದ್ರೆ ಹಸುನೂ 10 ಲೀಟ್ರ್ ಹಾಲು ಕೊಡ್ತಿತ್ತು, ಅದಕ್ಕೆ ಕೊಟ್ಟಂಥ ಕರುನೂ ಸೇಮ್ 10 ಲೀಟ್ರ್ ಹಾಲು ಕೊಡುತ್ತೆ ಸರ್. ಅದೇ ABS ನ ಸಮೀನ ಬಳಸೋದ್ರಿಂದ ಈಗ ನೋಡಿ, ಈಗ ಏನು ಹಸು ಒಂದು 10 ಲೀಟ್ರ್ ಹಾಲು ಬರುತ್ತೆ, ಪರ್ ಡೇ 20 ಲೀಟರ್ಸ್ ಹಾಲು ಬರುತ್ತಂದರೆ ಹುಟ್ಟುವಂಥ ಕರು ABS ನ ತಳಿಯ ಕರು ಹುಟ್ಟಿದ್ರೆ 25 ರಿಂದ 30 ಲೀಟ್ರ್ ಹಾಲು ಬರುತ್ತೆ ಸರ್. ಅದೇ ABS ನ ತಳಿ ಸಮೀನ ಯೂಸ್ ಮಾಡಿದ್ರೆ, ಈಗ ಒಂದು ಎಕ್ಸಾಂಪಲ್ ಈ ಹಸು ಒಂದು 20 ಲೀಟ್ರ್ ಹಾಲು ಬರುತ್ತಂದರೆ ಅದರಲ್ಲಿ ABS ಕರು ಹುಟ್ಟಿದ್ರೆ ಅದು ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ 25 ರಿಂದ 30 ಲೀಟ್ರ್ ಹಾಲು ಕೊಡುತ್ತೆ ಸರ್. ನಾವು ಆ ಒಂದು ಉದ್ದೇಶದಿಂದನೇ ನಾವು ABS ನ ಸಮೀನ ಬಳಸಿ ಫಾರ್ಮ್ನ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಸರ್.
ಸೊ ಅದರಿಂದ ಸ್ವಲ್ಪ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಹೌದು ಸರ್. ಮತ್ತೆ ಅದೇ ರೀತಿಯಾಗಿ ಮುಂದೆ ಏನಾದರೂ ಫ್ಯೂಚರಲ್ಲಿ ನಾವು ಈಫರ್ಸ್ ಸೇಲ್ ಮಾಡ್ತೀವಿ ಅಂದರೆ, ಈಗ ಲೋಕಲ್ ಬ್ರೀಡ್ ಆದರೆ 60-70 ಸಾವಿರ ಹೋಗುತ್ತೆ ಸರ್ ಒಂದು ಈಫರ್ ಸೇಲ್ ಮಾಡಿದ್ರೆ. ಅದೇ ABS ಈಫರ್ನ ಸೇಲ್ ಮಾಡ್ತೀವಿ ಅಂದರೆ 1.5 ಇಂದ 2 ಲಕ್ಷಕ್ಕೆ ಸೇಲ್ ಮಾಡ್ಬೋದು ಸರ್. ಸೊ ಈ ರೀತಿ ಕೂಡ ನಾವು ಸೆಮೆನ್ ಕೊಟ್ಟೋದ್ರಿಂದ ಆ ರೀತಿ ಕೂಡ ಬಿಸ್ನೆಸ್ ಡೆವಲಪ್ ಆಗುತ್ತೆ ಸರ್. ಮತ್ತೆ ಇಲ್ಲಿ ನೋಡ್ತಾ ಇದೀವಿ ಸರ್, ಎಲ್ಲ ಹಸುಗಳು ಇಷ್ಟು ದಷ್ಟಪುಷ್ಟವಾಗಿ ಆರೋಗ್ಯವಾಗಿದೆಯಲ್ಲ, ಕಾರಣ ಏನು ಆ್ಯಕ್ಚುಲಿ ಸರ್? ನಾನು ಡೈರಿ ಫಾರ್ಮ್ ಶುರು ಮಾಡಬೇಕಾದ್ರೆ ಮೊದಲು ಇಂಡಿ ಬೂಸ ಕೊಡ್ತಿದ್ದೆ, ಎಲ್ಲರೂ ಕೊಡೋ ಥರ ನಾನು ಕೊಡ್ತಿದ್ದೆ. ಬಟ್ ನನಗೇನು ಅವಾಗ ಗೊತ್ತಿರಲಿಲ್ಲ. ಅವಾಗ ಕೊಡಬೇಕಾದ್ರೆ ನನಗೆ ಏನು ಬರೋಂಥ ಇನ್ಕಮ್ಮು ಇಂಡಿ ಬೂಸಾಗೆ ಸೊರಗ್ತಿತ್ತು. ಬಟ್ ಇದೇ ಈ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಏನಾಯ್ತು ಅಂದರೆ, ಎಲ್ಲ ಬೇರೆಯವ್ರ ಫೀಡು ಮತ್ತು ಈ ಮಿಲ್ಕಿಂಗ್ ಕಾಂಪಿಟೇಷನ್ಗೆ ಹೋಗ್ತಿದ್ದೆ ಸರ್, ನೋಡೋದಕ್ಕೆ ಹೋಗ್ತಿದ್ದೆ. ನಮ್ಮಲ್ಲಿ ಆ ಥರ ಹಸು ಇರಲಿಲ್ಲ. ನೋಡೋದಕ್ಕೆ ಹೋಗ್ಬೇಕಾದ್ರೆ ಇವ್ರು ಏನು ಫೀಡ್ ಕೊಡ್ತಾರೆ, ಇಷ್ಟು ಹಾಲು ಬರುತ್ತಲ್ಲ 50 ಲೀಟ್ರು 60 ಲೀಟ್ರ್ ಪರ್ ಡೇ ಬರುತ್ತಂದರೆ ಇವ್ರೇನು ಫೀಡ್ ಕೊಡ್ತಾರೆ ಅಂತ ಚೆಕ್ ಮಾಡಿದಾಗ ಅವಾಗ ಕಾರ್ಗಿಲ್ ಫೀಡ್ ಯೂಸ್ ಮಾಡ್ತಿದ್ರು. ಆವಾಗ ನಾನು ನೋಡಿ ನಮ್ಮ ಡೈರಿ ಫಾರ್ಮ್ಗೆ ಏನಾದರೂ ಮಾಡಿ ಕಾರ್ಗಿಲ್ ಫೀಡ್ ತರಿಸ್ಬೇಕಂತ ಹೇಳ್ಬಿಟ್ಟು ನಾನು ಕಾರ್ಗಿಲ್ ಫೀಡ್ ತಂದು ಕಾರ್ಗಿಲ್ ಫೀಡಲ್ಲಿ ಯೂಸ್ ಮಾಡಿದಾಗಿಂದ ನೋಡಿ ನಮ್ಮ ಹಸುಗಳು ನೋಡಿ ಬಾಡಿ ಗ್ರೋತ್ ನೋಡಿ ಸರ್ ಯಾವ ಥರ ಇದೆ, ಮತ್ತು ಮಿಲ್ಕು ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ ಇದೆ ಸರ್. ನಮ್ಮ ಡೈರಿ ಫಾರ್ಮಲ್ಲಿ 1.5 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಸರ್ ಕಾರ್ಗಿಲ್ ಫೀಡ್. ಸರ್ ನಮ್ಮಲ್ಲಿ ಈಗ ಪ್ರೆಸೆಂಟ್ ಲೋಕಲ್ ಬ್ರೀಡೇ ಸರ್ ಇರೋದು. ಇದೆಲ್ಲ ದೊಡ್ಡ ಹಸು ಎಲ್ಲ ಬಂದ್ಬಿಟ್ಟು ಲೋಕಲ್ ಬ್ರೀಡ್ ಇರೋದು. ಈ ಹಸು ಎಲ್ಲ ಬಂದ್ಬಿಟ್ಟು ಪರ್ ಡೇ 25 ರಿಂದ 30 ಲೀಟ್ರ್ ಇದೆ ಸರ್, ಜಾಸ್ತಿ ಹೆಚ್ಚು ಹಾಲು ಕೊಡೋದಂದ್ರೆ. ಈಗ ಹುಟ್ಟುವಂಥ ಕರುಗಳೆಲ್ಲ ABS ಆಗಿರೋದಂದ್ರೆ ಮುಂದೆ ಫ್ಯೂಚರಲ್ಲಿ ಅವೆಲ್ಲ ಒಂದು 35 ರಿಂದ 40 ಲೀಟ್ರ್ ಹಾಲು ಬರ್ಬೋದು ಅಂತ ನಾವು ಗೆಸ್ ಮಾಡಿದ್ದೀವಿ ಸರ್. ಈಗ ಹಾಗಾದ್ರೆ ಹಸುಗಳನ್ನ ಈ ಥರ ಹಸುಗಳನ್ನ ತಗೋಬೇಕಂದ್ರೆ ಏನು ಪಂಜಾಬ್ಗೆ ಹೋಗಿ ತಗೋಬೇಕಾ, ಹೇಗೆ ಎಲ್ಲರೂ ಪಂಜಾಬ್ಗೆ ಹೋಗಿ ದೊಡ್ಡ ಹಸುಗಳು ತಗೋಬರ್ಬೇಕು ಅಂತ ಅಂತಾರೆ ಸರ್? ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ, ದುಡ್ಡಿರೋರೆಲ್ಲ ಹೋಗಿ ಪಂಜಾಬು ಅಲ್ಲಿ ಇಲ್ಲಿ ದೊಡ್ಡ ಡೈರಿ ಫಾರ್ಮಲ್ಲಿ ತೊಗೊಂಬರ್ತಾರೆ. ಈಗ ನೋಡಿ ಅವರು ದೊಡ್ಡ ಡೈರಿ ಫಾರ್ಮಲ್ಲಿ ಹಸು ಸೇಲ್ ಮಾಡ್ತಾರಂದರೆ, ಅವರು 2ನೇ ಸುಲು 3ನೇ ಸುಲು ಆದಮೇಲೆ ಏನಾದರೂ ಸಮಸ್ಯೆ ಇದ್ರೆ ಮಾತ್ರ ಡೈರಿ ಫಾರ್ಮಿಂದ ಆಚೆ ಕೊಡ್ತಾರೆ ಸರ್. ನಮಗೆ ಇದೆಲ್ಲ ತಿಳ್ಕೊಂಡೆ, ಯಾಕೆ ಅದೆಲ್ಲ ಹೋಗಿ ಅಷ್ಟು ದುಡ್ಡು ಹಾಕಿ ಎಲ್ಲ ತೊಗೊಂಬರ್ಬೇಕು, ಯಾಕೆ ನಾವೇ ಇನ್ಸಿಮಿನೇಷನ್ ಮಾಡ್ಕೊಂಡು ನಾವೇ ಒಳ್ಳೆ ಸಮೆನ್ ಹಾಕ್ಕೊಂಡು ಒಳ್ಳೆ ಬ್ರೀಡ್ನ ಡೆವಲಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಾನೇ ಓನಾಗಿ ಬ್ರೀಡ್ ಡೆವಲಪ್ ಮಾಡ್ತಾ ಇದ್ದೀನಿ ಸರ್. ಹೌದು ಸರ್. ನೀವು ಎಲ್ಲೆಲ್ಲೋ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಹೌದು ತಗೊಳ್ಳೋದು ಬಿಟ್ಬಿಟ್ಟು ನಮ್ಮಲ್ಲೇ ನಮ್ಮ ಫಾರ್ಮಲ್ಲೇ ನಾವು ಬ್ರೀಡ್ ಡೆವಲಪ್ ಮಾಡ್ತಾ ಇದೀವಿ ಸರ್. ನಮ್ಮಲ್ಲಿ ಹೌದು ಒಳ್ಳೆ ಸಮೆನ್ ಕೊಟ್ಟು ಹೌದು ಸರ್ ಬ್ರೀಡ್ ಡೆವಲಪ್ ಮಾಡ್ತಾ ಇದೀವಿ ಸರ್. ಸೊ ಈ ಫಾರ್ಮ್ ಬಂದು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದೆ ಸರ್? ಈಗ ಫೀಡ್ ಕೊಡಬೇಕು, ಮತ್ತೆ ಅವಕ್ಕೆ ಕಂಪಾರ್ಟ್ಮೆಂಟ್ ಡಿವೈಡ್ ಮಾಡಬೇಕು. ಸೊ ಈ ಥರ ಎಲ್ಲ ಕಂಬಗಳು ಹಾಕಿ ಆ ಥರ ಎಷ್ಟು ಖರ್ಚಾಯ್ತು ಸರ್ ಆ್ಯಕ್ಚುಲಿ ನಿಮಗೆ? ಸರ್ ನಮಗೆ ಇದು ನಾವೆಲ್ಲ ಸ್ವಂತದವಾಗೇ ಪ್ಲಾನ್ ಮಾಡ್ಕೊಂಡೆ ಸರ್. ನಾನು ಸುಮಾರು 10-15 ಫಾರಮ್ ವಿಸಿಟ್ ಮಾಡಿದೆ. 15 ಫಾರಮ್ ವಿಸಿಟ್ ಮಾಡಿದ್ರೆ ನಮ್ಮಲ್ಲಿ ಅಷ್ಟೊಂದು ಬಜೆಟ್ ಇರಲಿಲ್ಲ. ನಾನು ಸ್ವಲ್ಪ ಬ್ಯಾಂಕಲ್ಲಿ ಸ್ವಲ್ಪ ಸಾಲ ತೊಗೊಂಡು ಅಂದರೆ ಒಂದೇ ಸರಿ ನಾನು 450-500 ಹಸುಗೆ ಮಾಡಿಬಿಟ್ಟಿದ್ದೀನಿ ಶೆಡ್ಡು. ಆದರೆ ಏನಂದರೆ ಕಡಿಮೆ ವೆಚ್ಚದಲ್ಲಿ ಶೆಡ್ನ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಸರ್. ಮುಂದೆ ಫ್ಯೂಚರಲ್ಲಿ ನಾನು ಬ್ರೀಡಿಂಗ್ ಡೆವಲಪ್ ಮಾಡೋದಕ್ಕೋಸ್ಕರನೇ ಮುಂದೆ ಒಂದು 500 ಅನಿಮಲ್ಗೆ ಏನು ಬೇಕು, 500 ಹಸುಗಳಿಗೆ ಏನು ಬೇಕೋ ಅಷ್ಟೊಂದು ಜಾಗನ ಈಗಲೇ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಸಿಂಪಲ್ಲಾಗಿ ನಾವು ಶೆಡ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸರ್.